ದೇವರಿಗೆ ಘನ ಮಾನ ಮಹಿಮೆ ಉಂಟಾಗಲಿ. ಆತನು ಮಾತ್ರನು ಘನಕ್ಕೆ ಮಾನಕ್ಕೆ ಮಹಿಮೆಗೆ ಅರ್ಹನಾಗಿರುವಂಥ ದೇವರು, ಯೋಗ್ಯನಾಗಿರುವಂಥ ದೇವರು ಆತನು ಮಾತ್ರವೇ ಆಗಿದ್ದಾನೆ. ಆಮೇನ್. ಇವತ್ತು ಮೇ ತಿಂಗಳ ಮೊದಲನೇ ಭಾನುವಾರದ ಆರಾಧನೆಗೆ ಬಂದಿರುವಂಥ ನಿಮ್ಮೆಲ್ಲರನ್ನ ದೇವರು ಹೆಸರಿಡಿದು ಆಶೀರ್ವದಿಸಲಿ. ಈ ಮೇ ತಿಂಗಳು ಪೂರ್ತಿ ನೀವು ಹೋಗುವಾಗಲೂ ನೀವು ಬರುವಾಗಲೂ ನಿಮ್ಮ ಸುತ್ತಲೂ ದೇವರು ತನ್ನ ದೂತರನ್ನ ದಂಡಿಲಿಸಿ ನಿಮ್ಮನ್ನ ಕಾಪಾಡಲಿ. ನೀವು ಕೈ ಹಾಕುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಲಿ. ಈ ತಿಂಗಳು ಪೂರ್ತಿ 4 ಭಾನುವಾರನೂ ಸಹ ಒಂದು ವಾರನೂ ತಪ್ಪದೆ ದೇವರ ಆಲಯಕ್ಕೆ ಬರುವ ಕೃಪೆಯನ್ನ ಬಂದಿರುವಂಥ ನಿಮ್ಮೆಲ್ಲರಿಗೂ ದೇವರು ಅನುಗ್ರಹಿಸಲಿ. ಬಂದಿರುವಂಥ ನಮ್ಮೆಲ್ಲರ ಸಂಗಡ ದೇವರು ತನ್ನ ವಾಕ್ಯದ ಮೂಲಕವಾಗಿ ಮಾತನಾಡಲಿ. ನಮ್ಮ ದೇವರು ಮಾತಾಡುವಂಥ ದೇವರಾಗಿದ್ದಾರೆ. ನಮ್ಮ ದೇವರಿಗೆ ಬಾಯುಂಟು. ಆತನು ಮಾತಾಡುವಂಥ ದೇವರು. ಆತನು ಇವತ್ತು ನಮ್ಮ ಸಂಗಡ ಮಾತಾಡ್ತಾನೆ ಎಂಬುವರು ನಂಬಿಕೆ ಇರುವಂಥವ್ರು ಗಟ್ಟಿಯಾಗಿ ಒಂದು ಆಮೇನ್ ಆಮೇನ್. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳೋಣ, ನನ್ನ ದೇವರು ನಿನ್ನ ಹತ್ರ ಮಾತಾಡ್ತಾರೆ. ಇವತ್ತು ನನ್ನ ದೇವರು ನಿನ್ನ ಹತ್ರ ಮಾತಾಡ್ತಾರೆ. ನನ್ನ ದೇವರು ನಿಮ್ಮ ಹತ್ರ ಮಾತಾಡ್ತಾರೆ. ಹಲ್ಲೆಲೂಯಾ. ದೇವರ ಸ್ವರವನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ದೇವರ ಮಾತುಗಳನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ಸಿದ್ಧವಾಗಿದ್ದರೆ 2 ಕೈಯನ್ನ ಮೇಲೆ ಎತ್ತಿ ಒಂದು ಆಮೇನ್. ಹಾಗಾದರೆ ನಾವು ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 1 ತಿಮೋತಿಗೆ ಬರೆದಂಥ ಪತ್ರಿಕೆ, ತಿಮೋತಿಯನಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯವನ್ನು ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. 1 ತಿಮೋತಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 1 ತಿಮೋತಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 11ನೇ ವಾಕ್ಯ ಮತ್ತು 12ನೇ ವಾಕ್ಯವನ್ನು ಈ ಸಮಯದಲ್ಲಿ ಓದ್ಕೊಳ್ಳೋಣ. 1 ತಿಮೋತಿ 6ನೇ ಅಧ್ಯಾಯ 11ನೇ ವಾಕ್ಯ 12ನೇ ವಾಕ್ಯ. ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. ಆಮೇನ್ ಆಮೇನ್. ಮಾನವನ ಜೀವನ ಒಂದು ಹೋರಾಟವಾಗಿದೆ. ಆಮೇನ್. ಮಾನವನ ಜೀವನ ಒಂದು ಹೋರಾಟವಾಗಿದೆ. ಪ್ರತಿಯೊಬ್ಬ ಮನುಷ್ಯನು ಈ ಲೋಕದಲ್ಲಿ ಹುಟ್ಟಿದ ದಿನದಿಂದಲೂ ಮರಣ ಹೊಂದುವ ದಿನದವರೆಗೂ ಹೋರಾಡ್ತಾನೆ ಬದುಕಬೇಕಾಗಿದೆ. ನಾವು ಚಿಕ್ಕ ಮಕ್ಕಳು ಭಾಳಷ್ಟು ಸಾರಿ ನಾವು ಅಂದುಕೊಳ್ತೇವೆ, ಚಿಕ್ಕ ವಯಸ್ಸಲ್ಲಿ ಬರೀ ಭಾರತ ದೇಶದ ಗಡಿಯಲ್ಲಿ ಇರುವಂಥ ಸೈನಿಕರು ಮಾತ್ರನೇ ಹೋರಾಡೋದು ಯಾವಾಗಲೂ. ಯಾಕಂದರೆ ಯಾವಾಗಲೂ ಅವರೇ ಯುದ್ಧ ಮಾಡೋದು. ಬೇರೆ ದೇಶದವರು ಯಾರಾದರೂ ನಮ್ಮ ದೇಶದ ಮೇಲೆ ಯುದ್ಧಕ್ಕೆ ಬಂದರೆ ಅವರೇ ಯಾವಾಗಲೂ ಹೋರಾಟ ಮಾಡ್ತಾ ಇರ್ತಾರೆ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಆದರೆ ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ, ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟು ದೇವರ ಆಲಯಕ್ಕೆ ಬಂದ ಮೇಲೆ ತಿಳ್ಕೊಂಡಂಥ ಇನ್ನೊಂದು ಸತ್ಯ ಏನಪ್ಪ ಅಂದರೆ, ಮನುಷ್ಯನ ಜೀವನ ಅನ್ನೋದು ಬರೀ ಹೋರಾಟವಾಗಿದೆ. ನಾವು ಪ್ರತಿ ಕ್ಷಣ ಪ್ರತಿ ನಿಮಿಷ ಹೋರಾಡಬೇಕು. ನೀನು ಹೋರಾಡಲಿಲ್ಲ ಅಂದರೆ ನೀನು ಬದುಕೋಕ್ಕಾಗಲ್ಲ. ನೀನು ಹೋರಾಡಲಿಲ್ಲ ಅಂದರೆ ನೀನು ಜೀವನ ಹೊಂದ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಉತ್ತಮವಾಗಿರುವಂಥ ಉದಾಹರಣೆ ಸೈನಿಕರು ಯುದ್ಧದ ಭೂಮಿಗೆ ಹೋದಾಗ ಅವ್ರೇನು ಮಾಡಬೇಕು? ಮಾಡು ಇಲ್ಲವೇ ಮಡಿ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಅವರು ಹೋರಾಡಬೇಕು. ಇಲ್ಲ ಬದುಕಬೇಕು, ಇಲ್ಲ ಸಾಯಬೇಕು. ಆ ಥರ ಅವ್ರು ಹೋರಾಡಬೇಕು. ಆ ಥರ ಹೋರಾಡಿದ್ರೆ ಅವ್ರೇನು ಮಾಡ್ತಾರೆ? ಯುದ್ಧದಲ್ಲಿ ವಿಜಯವನ್ನು ಸಾಧಿಸ್ತಾರೆ. ಹಲ್ಲೆಲೂಯಾ. ಯುದ್ಧಕ್ಕೆ ಹೋದಾಗ ಯುದ್ಧದಲ್ಲಿ ಹೋರಾಡ್ದಿರಾ ಭಯಪಟ್ಕೊಂಡು, ಅಯ್ಯೋ ನಾನು ಸತ್ತೋಗ್ಬಿಡ್ತೀನೇನೋ, ಅಯ್ಯೋ ಯುದ್ಧದಲ್ಲಿ ಸೋಲಾಗ್ಬಿಡ್ತದೇನೋ ಅಂತೇಳಿ ನೀನು ಹಿಂದೆ ಸೋಮಾರಿಯಾಗಿ ನೀನು ಹೋಗ್ತಾ ಇದ್ರೆ ನಮಗೆ ಗೊತ್ತಿಲ್ಲದೆ ಯಾರೋ ಒಬ್ಬರು ಬಂದು ನಮ್ಮನ್ನು ಯುದ್ಧದಲ್ಲಿ ಅವರು ಸಾಯಿಸಾಕ್ತಾರೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ,
ಇವತ್ತು ಅಪೊಸ್ತಲನಾದ ಪೌಲನು ಏನು ಹೇಳ್ತಾ ಇದ್ದಾನೆ? ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನ ನೀನು ಮಾಡು. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ಇರುವಂಥವರು ಸಹ ಹೋರಾಟವನ್ನ ನಡೆಸಲೇಬೇಕಾಗಿದೆ, ಹೋರಾಟವನ್ನ ಮಾಡಲೇಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳಷ್ಟು ಜನರು ದೇವರ ವಾಕ್ಯ ಹೇಳ್ತದೆ, ಯುದ್ಧ ನನ್ನದು, ಜಯ ನಿಮ್ಮದು, ನೀವು ಸುಮ್ಮನೆ ಇರ್ರಿ ಅಂತ ದೇವರ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಬಾರಿ ಇಸ್ರಾಯೇಲರನ್ನ ಹೇಳಿ ಬಲಪಡಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಆ ವಾಕ್ಯವನ್ನು ಜನ ಏನಂತ ತಿಳ್ಕೊಂಡಿದ್ದಾರೆ? ಓ, ನಾವು ಸುಮ್ಮನೆ ಇದ್ದರೆ ಸಾಕು, ನಾವು ಹೋರಾಟ ಮಾಡ್ದಿರ ಇದ್ದರೆ ಸಾಕು, ದೇವರು ನಮಗೆ ಜಯ ಕೊಡ್ತಾರೆ ಅಂತೇಳಿ ಇವ್ರು ಹೋರಾಟನೇ ಮಾಡ್ದಿರ ಸುಮ್ಮನೆ ಕೈ ಕೊಟ್ಕೊಂಡು ನಿಂತ್ಕೊಂಡು ಸೋಮಾರಿಗಳಾಗಿದ್ದಾರೆ. ಬೈಬಲ್ಲು ಎರಡು ವಿಧವಾಗಿ ನಮ್ಮ ಸಂಗಡ ಮಾತಾಡ್ತದೆ. ಒಂದು ಕಡೆ ಸುಮ್ಮನೆ ಇರು ಅಂತ ಹೇಳ್ತದೆ, ಇನ್ನೊಂದು ಕಡೆ ಹೋರಾಡು ಅಂತ ಹೇಳ್ತದೆ. ಎಲ್ಲಿ ಸುಮ್ಮನೆ ಇರಬೇಕು, ಎಲ್ಲಿ ಹೋರಾಡಬೇಕು ಅಂತ ತಿಳ್ಕೊಳ್ಳುವಂಥದ್ದೇ ಜ್ಞಾನವಾಗಿದೆ, ವಿವೇಕವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಅಂತ ಬೈಬಲ್ ಹೇಳ್ತದೆ. ನೀನು ಸರಿಯಾದ ಜ್ಞಾನಿಯಾಗಿರಬೇಕು. ಅದಕ್ಕೆ ದೇವರೊಂದು ಮಾತು ಹೇಳ್ತಾರೆ, ಏನಂತ? ಸರ್ಪಗಳಾಗಿ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ರಿ. ಹಲ್ಲೆಲೂಯಾ. ನಾವು ಜಾಣರಾಗಿರ್ಬೇಕು, ಯಾವಾಗ ಹೋರಾಡಬೇಕು, ಯಾವಾಗ ಸುಮ್ಮನೆ ಇರಬೇಕು ಅಂತೇಳಿ. ಆದರೆ ಇವತ್ತು ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಮನುಷ್ಯನ ಜೀವನ ಒಂದು ಹೋರಾಟವಾಗಿದೆ. ಯಾಕಂದರೆ ಅಪೊಸ್ತಲನಾದ ಪೌಲನು ಸಹ ತಾನು ಒಂದು ಹೋರಾಟದ ಜೀವನವನ್ನು ಜೀವಿಸ್ತಾನೆ. ಅಪೊಸ್ತಲನಾದ ಪೌಲನು ಯಾವ್ಯಾವುದ್ರ ಮೇಲೆ ಹೋರಾಡ್ತಾ ಇದ್ದ ಅಂತ ನಾವು ಸತ್ಯವೇದದಲ್ಲಿ ನೋಡೋದಾದರೆ, ರೋಮಪುರಕ್ಕೆ ಬರೆದ ಪತ್ರಿಕೆಯಲ್ಲಿ 7ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ಪಾಪದ ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ದಂತೆ ಯಾವಾಗಲೂ. ಅಪೊಸ್ತಲನು ರೋಮಪುರಕ್ಕೆ ಬರೆದಂಥ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೆ ನೀವು ಓದಿದ್ರೆ, ಅಪೊಸ್ತಲನಾದ ಪೌಲನು ಪಾಪದ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಹೋರಾಟ ಅನುಭವಿಸ್ತಾ ಇದ್ದ ಅಂತ ಆತನು ಅಲ್ಲಿ ಬರೀತಾನೆ. ಏನು ಹೋರಾಟವನ್ನು ಅನುಭವಿಸ್ತಾ ಇದ್ದ ಪಾಪದ ಮೇಲೆ ಅಪೊಸ್ತಲನಾದ ಪೌಲನು? ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನನಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಮನಸ್ಸಿದೆ. ನಾನು ಯಾವಾಗಲೂ ವಾಕ್ಯಗಳನ್ನು ಕೇಳುವಾಗ, ವಾಕ್ಯಗಳನ್ನು ಓದುವಾಗ ನಾನು ಒಳ್ಳೇದು ಮಾಡಬೇಕು, ನಾನು ಪಾಪ ಮಾಡಬಾರ್ದು, ನಾನು ದೇವರ ಆಲಯಕ್ಕೆ ಹೋಗಬೇಕು, ದೇವರನ್ನ ಸ್ತುತಿಸಬೇಕು ಅನ್ನೋವಂಥ ಒಳ್ಳೆ ಮನಸ್ಸು ನನಗಿದೆ. ಆದರೆ ಒಳ್ಳೆಯದನ್ನು ಮಾಡಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕಂದರೆ ನನ್ನಲ್ಲಿ ಪಾಪ ವಾಸವಾಗಿದೆ. ಆತನ ಹೇಳ್ತಾನೆ, ನನ್ನಲ್ಲಿ ಪಾಪ ಇದೆ, ನಾನು ಪಾಪ ಸ್ವಭಾವವುಳ್ಳವನು, ಪಾಪದ ಬೇರಿಂದ ಹುಟ್ಟಿರುವಂಥವನು ನಾನು. ಒಳ್ಳೇದು ಮಾಡಬೇಕಂತ ಒಂದು ಕಡೆ ಮನಸ್ಸಾಕ್ಷಿ ಹೇಳ್ತದೆ, ನೀನು ಕೆಟ್ಟದ್ದು ಮಾಡಬಾರ್ದು, ಒಳ್ಳೇದು ಮಾಡಬೇಕು ಅಂತ. ರಾತ್ರಿ ಮಲ್ಕೊಳ್ಳುವಾಗ ಯೋಚನೆ ಮಾಡ್ತೀನಿ, ನಾಳೆಯಿಂದ ನಾನು ಏನು ಪಾಪ ಮಾಡಬಾರ್ದು, ನಾಳೆಯಿಂದ ನಾನು ಎಲ್ಲದನ್ನೂ ಒಳ್ಳೆಯದನ್ನೇ ಮಾಡಬೇಕು ಅಂತ. ಬೆಳಿಗ್ಗೆ ಎದ್ದೇಳಷ್ಟೊತ್ತಿಗೆ ನಾನು ಮರೆತು ಹೋಗ್ತೇನೆ. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನನ್ನ ಕೈಲಿ ಒಳ್ಳೆಯದನ್ನ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ನಾನು ಒಳ್ಳೆಯದನ್ನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರು, ಆಗ್ತಾ ಇಲ್ಲ. 23ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂಥದ್ದಾಗಿದೆ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ದೇಹದಿಂದ ನನ್ನ ಬಿಡಿಸುವವರು ಯಾರಿದ್ದಾರೆ? ಆತನು ಹೇಳ್ತಾನೆ, ಅಯ್ಯೋ, ನನ್ನ ಜೀವನದಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೀನಿ, ಪಾಪವನ್ನು ಗೆಲ್ಲಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ, ಒಳ್ಳೆಯದನ್ನ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ, ನೀತಿ ಉಳ್ಳವನಾಗಿ ಬದುಕಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ, ಧರ್ಮವನ್ನು ಮಾಡ್ತಾ ನಾನು ಅನೇಕರಿಗೆ ಸಹಾಯ ಮಾಡಬೇಕಂತ ಹೋರಾಟ ಮಾಡ್ತಾ ಇದ್ದೀನಿ. ಅಯ್ಯೋ, ನನ್ನ ಕೈಯಲ್ಲಿ ಆ ಹೋರಾಟದಲ್ಲಿ ಜಯ ಸಾಧಿಸೋದಕ್ಕೆ ಆಗ್ತಾ ಇಲ್ವೇ, ನಾನೇನು ಮಾಡಲಿ ಅಂಥೇಳಿ ಅಪೊಸ್ತಲನಾದ ಪೌಲನು ರೋಮಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ಬರೀತಾನೆ. ಇವತ್ತು ಸಭೆಗೆ ಬರ್ತಾ ಇರುವಂಥ ನಮ್ಮೆಲ್ಲರ ಜೀವನದಲ್ಲಿ ಇದೇ ಹೋರಾಟ ಇರ್ತದೆ. ನಮಗೆಲ್ಲರಿಗೂ ಸಭೆಯಲ್ಲಿ ದೇವರ ವಾಕ್ಯಗಳನ್ನು ಕೇಳಿದಾಗ, ಅಯ್ಯೋ, ನಾನು ಹೋರಾಡಬೇಕು, ನಾನು ಜಯ ಹೊಂದಬೇಕು, ನಾನು ಪಾಪವನ್ನು ಗೆಲ್ಲಬೇಕು, ನಾನು ಪಾಪ ಮಾಡಬಾರ್ದು, ನಾನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡಿಬೇಕು ಅನ್ನುವಂಥ ಮನಸ್ಸು ನಮ್ಮಲ್ಲಿ ಉದ್ಭವ ಆಗುತ್ತೆ. ಆದರೆ ಇಲ್ಲಿಂದ ಕಾರ್ ಪಾರ್ಕಿಂಗ್ ಹತ್ರ ಹೋಗೋಷ್ಟೊತ್ತಿಗೆ ಸಂಪೂರ್ಣ ನಾವು ಸೋತು ಹೋಗ್ಬಿಡ್ತೀವಿ, ಮರ್ತೋಗ್ತೀವಿ. ಅಯ್ಯೋ, ನಾನು ಉಪವಾಸ ಪ್ರೇಯರ್ಗೆ ಬರಬೇಕು ಅಂದ್ಕೊಳ್ತೀವಿ, ಉಪವಾಸ ಪ್ರೇಯರ್ಗೆ ಬರೋಕ್ಕಾಗಲ್ಲ. ಅಯ್ಯೋ, ಈ ತಿಂಗಳು 4 ವಾರನೂ ದೇವರಾಲಯಕ್ಕೆ ಬರಬೇಕು ಅಂದ್ಕೊಳ್ತೀವಿ,
ಬರೋಕ್ಕಾಗಲ್ಲ. ಯಾಕೆ ಆಗ್ತಾ ಇಲ್ಲ? ಹೋರಾಟ ಇಲ್ಲ ನಿನ್ನಲ್ಲಿ. ಆ ಹೋರಾಟದಲ್ಲಿ ನೀನು ಸೋತೋಗ್ತಾ ಇದೆಯಾ. ಪಾಪ ಗೆಲ್ತಾ ಇದೆ. ಪಾಪ ಗೆಲ್ತಾ ಇರೋದ್ರಿಂದ ನೀನು ಸೋತೋಗ್ತಾ ಇದೆಯಾ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನೀನೊಬ್ಬನೇ ಹೋರಾಡಿದ್ರೆ ನಿನ್ನ ಕೈಯಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ. ಯಾರ ಜೊತೆಯಲ್ಲಿ ನೀನು ಹೋರಾಡಬೇಕು? ನನ್ನನ್ನು ಈ ಪಾಪ ಮರಗಳಿಂದ ಬಿಡಿಸ್ಲಿಕ್ಕೆ ಯಾರು ಇಲ್ವಾ ಅಂತ ಆತನು ಹೇಳ್ತಾನೆ 2ನೇ ವಾಕ್ಯದಲ್ಲಿ, ರೋಮಾಪುರಕ್ಕೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಹಲ್ಲೆಲೂಯ. ಆತನು ಹೇಳ್ತಾನೆ, ನಾನು ಪಾಪದಲ್ಲಿ ಹೋರಾಡ್ತಾ ಇದ್ದೀನಿ, ನಾನು ಒಳ್ಳೆಯದನ್ನ ಮಾಡಬೇಕು ಅಂತ ಅಂದ್ಕೊಳ್ತೇನೆ, ಮಾಡೋಕ್ಕಾಗ್ತಾ ಇಲ್ಲ, ಇದರಿಂದ ನನ್ನನ್ನು ಬಿಡಿಸೋದಕ್ಕೆ ಯಾರ ಕೈಯಲ್ಲಿ ಆಗಲ್ವಾ ಅಂತ ಆತನು ಹೇಳಿ ಆ ಉತ್ತರನೂ ಆತನೇ ಹೇಳ್ತಾ ಇದ್ದಾನೆ. ಯಾರು ಬಿಡಿಸ್ತಾರಂತೆ? ಕ್ರಿಸ್ತ ಯೇಸು ನಮ್ಮನ್ನು ಈ ಪಾಪದಿಂದ ಬಿಡಿಸ್ಲಿಕ್ಕೆ ಶಕ್ತಿವಂತನಾಗಿದ್ದಾನೆ. ಯೇಸು ಕ್ರಿಸ್ತನ ಸಹಾಯದಿಂದ, ಯೇಸು ಕ್ರಿಸ್ತನೆಂಬ ವಾಕ್ಯದ ಸಹಾಯದಿಂದ ನೀನು ಹೋರಾಟ ಮಾಡಿದ್ರೆ ನೀನು ಪಾಪವನ್ನು ಗೆಲ್ತೀಯಾ. ಯಾಕೋಬನು ತಾನು ಬರೆದಂಥ ಪತ್ರಿಕೆಯಲ್ಲಿ, ಯಾಕೋಬನು 1ನೇ ಅಧ್ಯಾಯದಲ್ಲಿ ಪಾಪ ಮನುಷ್ಯನಲ್ಲಿ ಯಾವ ರೀತಿಯಲ್ಲಿ ಬೆಳೀತದೆ ಅಂತ ಆತನು ಹೇಳ್ತಾನೆ. ಪಾಪ ಮನುಷ್ಯನಲ್ಲಿ ಯಾವ ರೀತಿಯಲ್ಲಿ ಬೆಳೀತದಂತೆ 15ನೇ ವಾಕ್ಯದಲ್ಲಿ, ಯಾಕೋಬ 1ನೇ ಅಧ್ಯಾಯ 15ನೇ ವಾಕ್ಯ, ಆಸೆ ಬಸುರಾಗಿ ಪಾಪವನ್ನ ಇರ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನ ಅಡಿಯುತ್ತದೆ. ಯಾವಾಗ ಪಾಪ ಪ್ರಾರಂಭ ಆಗೋದಂತೆ ಮನುಷ್ಯನಲ್ಲಿ ಯಾವಾಗ ಪಾಪ ಪ್ರಾರಂಭ ಆಗೋದು? ಆಸೆ ಬಂದಾಗ. ಹಲ್ಲೆಲೂಯ. ನಮಗೆ ಆಸೆ ಬಂದಾಗ ಆಸೆ ಬಸುರಾಗ್ತದೆ. ಆಸೆ ಏನಾಗುತ್ತೆ? ಗರ್ಭಿಣಿ ಆಗ್ತದಂತ. ಆಸೆ ಮೂಲಕವಾಗಿ ಪಾಪ ಪ್ರಾರಂಭ ಆಗುತ್ತೆ. ಅದು ಲಾಸ್ಟ್ಗೆ ಮರಣವನ್ನ ಇರ್ತದೆ. ಆ ಪಾಪದಿಂದ ಕೊನೆಗೆ ನಮ್ಗೇನು ದೊರೀತದೆ? ಮರಣ. ಆಸೆ ಪಾಪ ಆಗಿ ಪಾಪ ಮರಣವಾಗ್ತದೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಈ ಹೋರಾಟದಿಂದ ನೀನು ಹೊರಗಡೆ ಬರಬೇಕು ಅಂತಂದರೆ ಕಲ್ವಾರಿ ಶಿಲುಬೆಯಲ್ಲಿ ನಿನಗಾಗಿ ಬಲಿಯಾಗಿರುವಂಥ ಯೇಸು ಕ್ರಿಸ್ತನ ಸಹಾಯವನ್ನು ನೀನು ಪಡ್ಕೋಬೇಕು. ಏಸಯ್ಯ, ನಾನು ಬಲಹೀನನು ಅಂತ ಹೇಳಬೇಕು. ಏಸಯ್ಯ, ನಾನೊಬ್ಬನ ಕೈಯಲ್ಲಿ ಹೋರಾಟ ಮಾಡೋದಕ್ಕಾಗಲ್ಲಪ್ಪ, ನನ್ನ ಜೊತೆಯಲ್ಲಿ ಬಂದು ನೀನು ಹೋರಾಟ ನಡೆಸಪ್ಪ, ಹೋರಾಟದಲ್ಲಿ ನನಗೆ ಬಲ ಕೊಡಪ್ಪ ಅಂತೇಳಿ ನೀನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಇಲ್ಲ ಅಂದರೆ ಪಾಪವನ್ನು ನಾವೊಬ್ಬರೇ ಗೆಲ್ಲೋದಕ್ಕಾಗೋದಿಲ್ಲ. ಹೋರಾಡಿ ನಾವು ಸೋತು ಹೋಗ್ಬಿಡ್ತೀವಿ. ಅದಕ್ಕೆ ಯೋಹಾನನ ಬರೆದಂಥ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ, ಈಗೋ ನಾನು ಹೊರಟು ಹೋಗಿ ನಿಮಗೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೀನಿ. ಈಗೋ ನಾನು ಹೊರಟು ಹೋಗಿ ನಿಮಗೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೀನಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಪಾಪವನ್ನು ಗೆಲ್ಲಬೇಕು ಅಂತಂದರೆ ನೀನು ಒಬ್ಬನ ಕೈಯಲ್ಲಿ ಗೆಲ್ಲೋದಕ್ಕಾಗಲ್ಲ, ನೀನೊಬ್ಬಳ ಕೈಯಲ್ಲಿ ಗೆಲ್ಲಕ್ಕಾಗಲ್ಲ. ಆ ಹೋರಾಟದಲ್ಲಿ ನೀನು ಗೆಲ್ಲಬೇಕು ಅಂತಂದರೆ ಪವಿತ್ರಾತ್ಮನ ಸಹಾಯವನ್ನು ನೀನು ಹೊಂದ್ಕೋಬೇಕಾಗಿದೆ. ಹಲ್ಲೆಲೂಯ. ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದ್ಕೋಬೇಕಾಗಿದೆ. ಜಕರಿಯನ್ನ ಬರೆದಂಥ ಪುಸ್ತಕದಲ್ಲಿ ದೇವರು ಹೇಳ್ತಾರೆ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮನಿಂದಲೇ ನಿನ್ನ ಹೋರಾಟದಲ್ಲಿ ನಿನಗೆ ಜಯ ಬೇಕು ಅಂತಂದ್ರೆ ಕ್ರಿಸ್ತ ಯೇಸುವಿನ ಸಹಾಯ, ಪವಿತ್ರಾತ್ಮನ ಸಹಾಯ. ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ವಾಕ್ಯದಲ್ಲಿ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿ ಅಂತೇಳಿ ಅಪೊಸ್ತಲನಾದ ಪೌಲನು ಬರೀತಾನೆ. ವಾಕ್ಯದ ಸಹಾಯವನ್ನು ನಾವು ಪಡ್ಕೊಂಡು ನಾವು ಪಾಪವನ್ನು ಗೆಲ್ಲಬಹುದಾಗಿದೆ. ಹಲ್ಲೆಲೂಯಾ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಇವತ್ತು ನಿನ್ನ ಕೈಯಲ್ಲಿ ಪಾಪವನ್ನು ಗೆಲ್ಲೋದಕ್ಕೆ ಆಗ್ತಾ ಇಲ್ವಾ? ಪಾಪ ನಿನ್ನನ್ನು ಬೆನ್ನಟ್ಕೊಂಡು ಬರ್ತಾ ಇದೆಯಾ?
ಅಯ್ಯೋ ನಾನು ಪಾಪ ಮಾಡಬಾರ್ದು, ನಾನು ಪರಿಶುದ್ಧವಾಗಿ ಬದುಕಬೇಕು, ನಾನು ಪರಿಶುದ್ಧವಾಗಿರಬೇಕು ಅಂತ ನೀನು ಎಷ್ಟು ಆಸೆ ಪಟ್ಟರು ನಿನ್ನ ಕೈಯಲ್ಲಿ ಇರೋದಕ್ಕಾಗ್ತಾ ಇಲ್ವಾ? ಪಾಪನೇ ಗೆಲ್ತಾ ಇದೆಯಾ? ಹೋರಾಟದಲ್ಲಿ ನೀನು ಸೋತೋಗ್ತಾ ಇದೆಯಾ? ಇವತ್ತು ಕ್ರಿಸ್ತನಲ್ಲಿ ನೀನು ಬಲವನ್ನು ಹೊಂದ್ಕೋ. ಕ್ರಿಸ್ತನನ್ನು ಕೇಳು, ಅಯ್ಯ ಹೋರಾಟದಲ್ಲಿ ನಾನು ಜಯ ಹೊಂದ್ಕೋಬೇಕು, ನೀ ನನ್ನ ಸಂಗಡ ಬಾ ಸ್ವಾಮಿ ಅಂತೇಳಿ ನೀನು ಕರೆದ್ರೆ ಆತನು ನಮ್ಮ ಸಂಗಡ ಬರುವಂಥ ದೇವರಾಗಿದ್ದಾನೆ. ಆತನು ನಮ್ಮ ಸಂಗಡ ಬರುವಂಥ ದೇವರಾಗಿದ್ದಾನೆ. ಎರಡನೇದಾಗಿ ನಾವು ಯಾರ ಮೇಲೆ ಹೋರಾಡಬೇಕು ಅಂತಂದರೆ, ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಹೇಳ್ತಾನೆ. ಎಫೆಸದವರೆಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ. ಆಮೇನ್. ಅಪೊಸ್ತಲನಾದ ಪೌಲನು ಎಫೆಸದವರೆಗೆ ಬರೆದಂಥ ಪತ್ರಿಕೆಯಲ್ಲಿ ಯಾರ್ಯಾರ ಮೇಲೆ ಹೋರಾಡಬೇಕು ಅಂತ ಆತನ ಇಲ್ಲಿ ಬರೀತಾ ಇದ್ದಾನೆ. ಯಾರ್ಯಾರ ಮೇಲೆ ಹೋರಾಡಬೇಕಂತೆ? ಫಸ್ಟು ಮನುಷ್ಯರ ಹತ್ರ ಮಾತ್ರನೇ ಅಲ್ಲ ಅಂತ ಆತನ ಬರೀತಾನೆ. ಅಂದರೆ ನಾವು ಈ ಲೋಕದಲ್ಲಿ ಮನುಷ್ಯರ ಜೊತೆಯಲ್ಲಿನೂ ಹೋರಾಡಬೇಕು. ಮನುಷ್ಯರು ನಮ್ಮನ್ನು ನೋಡಿ ಹಲ್ಲು ಕಡಿಯುವಂಥವರು, ಮನುಷ್ಯರು ನಮ್ಮನ್ನು ಬೀಳಿಸಬೇಕೆಂಬುದಾಗಿರುವಂಥವರು, ನಮ್ಮನ್ನು ಹಾಳು ಮಾಡಬೇಕಂತ ಇರುವಂಥವರು, ಮಾಟ ಮಂತ್ರಗಳನ್ನು ಮಾಡಿ ನಮ್ಮನ್ನು ಬೀಳಿಸಬೇಕಂತ ಇರುವಂಥ ಅನೇಕ ಮನುಷ್ಯರಿದ್ದಾರೆ. ಬರೀ ಪಾಪದ ಮೇಲೆ ಹೋರಾಡಿದ್ರೆ ಸಾಲದು, ಮನುಷ್ಯರ ಮೇಲೇನೂ ನಾವು ಹೋರಾಟ ಮಾಡಬೇಕಾಗಿದೆ. ಮನುಷ್ಯರ ಮೇಲೆ ಯಾವ ಥರ ಹೋರಾಟ ಮಾಡಬೇಕಂತೆ? ಕತ್ತಿಯಿಂದಾಗಲಿ, ಗುರಾಣಿಯಿಂದಾಗಲಿ, ನಿನ್ನ ಹತ್ರ ಇರುವಂಥ ಬಲದಿಂದಾಗಲಿ, ನಿನ್ನ ಹತ್ರ ಇರುವಂಥ ಶಕ್ತಿಯಿಂದಾಗಲಿ ಹೋರಾಟ ಮಾಡುವಂಥ ಬೈಬಲಲ್ಲಿ ಎಲ್ಲೂ ಬರೆಯಲ್ಪಟ್ಟಿಲ್ಲ. ನೀನು ಮನುಷ್ಯರ ಜೊತೆಯಲ್ಲಿ ಯಾವ ಥರ ಹೋರಾಟ ಮಾಡಬೇಕು? ಪ್ರಾರ್ಥನಾ ಪೂರ್ವಕವಾಗಿ ಪ್ರಾರ್ಥನೆಯಲ್ಲಿ ನೀನು ಹೋರಾಟವನ್ನು ಮಾಡಬೇಕಾಗಿದೆ. ಹಲ್ಲೆಲೂಯಾ. ಯಾರೋ ಒಬ್ಬ ಮನುಷ್ಯ ನನ್ನನ್ನು ಹೊಡೆದ ಅಂತ ಹೇಳಿದ ತಕ್ಷಣ ದೇವ್ರ ವಾಕ್ಯ ಏನು ಹೇಳುತ್ತೆ? ಯಾರಾದರೂ ನಿನ್ನ ಎಡಗನ್ನೆಗೆ ಹೊಡೆದ್ರೆ ಅವನಿಗೆ ನಿನ್ನ ಬಲಗನ್ನೆಯನ್ನು ತೋರಿಸು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವು ಮನುಷ್ಯರ ಸಂಗಡ ಹೋರಾಟ ಮಾಡ್ತೀವಿ, ಜಗಳ ಮಾಡ್ತೀವಿ. ಆದರೆ ಜಗಳ ಮಾಡು, ಮನುಷ್ಯರಿಗೆ ಅವ್ರು ಬೈಯೋದಕ್ಕೆ ಪ್ರತಿಯಾಗಿ ಬೈಯಿ, ಅವ್ರು ಹೊಡೆಯುವಾಗ ನೀನು ಅವರಿಗೆ ಪ್ರತಿಯಾಗಿ ಹೊಡಿ ಅಂತ ಬೈಬಲಲ್ಲಿ ಎಲ್ಲೂ ಬರೆಯಲ್ಪಟ್ಟಿಲ್ಲ. ದೇವರು ಅಬ್ರಹಾಮನನ್ನು ಕರೆದಾಗ ಏನಂತ ಹೇಳ್ತಾರೆ? ನಿನ್ನನ್ನು ಯಾರಾದರೂ ಶಪಿಸಿದ್ರೆ ನಾನು ಅವ್ರನ್ನ ಶಪಿಸ್ತೀನಿ ಅಂತಾರೆ ದೇವರು. ಹಲ್ಲೆಲೂಯಾ. ನೀನು ಹೋಗಿ ಬೈಯಿ, ನೀನು ಹೋಗಿ ಗೊಣ್ಣೆ ಎತ್ಕೊಂಡು ಅವ್ರನ್ನ ಹೊಡಿ ಅಂತ ಬೈಬಲಲ್ಲಿ ಬರೆಯಲ್ಪಡಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಏನಂತ ಹೇಳುತ್ತೆ? ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಏನಂತೆ? ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು, ನಿನ್ನ ವೈರಿಗಳನ್ನು ಪ್ರೀತಿಸು, ನಿನ್ನ ವೈರಿಗಳಿಗಾಗಿ ಪ್ರಾರ್ಥಿಸು. ಹೇಳಲ್ವಾ ಬೈಬಲ್ಲು? ನಿನ್ನ ವೈರಿಗಳಿಗಾಗಿ ಪ್ರಾರ್ಥಿಸು ಅಂತೇಳಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಆದರೆ ನಮ್ಮ ವೈರಿಗಳಾಗಿರುವಂಥ ಮನುಷ್ಯರ ಸಂಗಡ ನಾವು ಪ್ರಾರ್ಥನೆಯಲ್ಲಿ ಹೋರಾಡ್ತಾ ಇಲ್ಲ, ಶರೀರದಲ್ಲಿ ಹೋರಾಡ್ತೀವಿ. ಯಾರಾದರೂ ಬೈದರೆ ಸಾಕು, ಒಂದು ಮಾತಿಗೆ 10 ಮಾತು ಬೈತೀವಿ, ಒಂದು ಮಾತಿಗೆ 100 ಮಾತನ್ನು ಬೈಯೋದು. ತಿರುಗಿ ನೋಡಿದ್ರೆ ಬಹಳ ಪ್ರೇಯರ್ ಮಾಡೋದು. ಎಷ್ಟು ಪ್ರೇಯರ್ ಮಾಡ್ತಾರೆ ಅಂತಂದರೆ, ಮೊಣಕಾಲಾಕಿ ಮನೆಯಲ್ಲಿ ಪ್ರೇಯರ್ ಮಾಡಿದ್ರೆ ಆ ಬೀದಿಗೆಲ್ಲ ಪ್ರೇಯರ್ ಕಾಣ್ತಾ. ಆ ಥರ ಪ್ರೇಯರ್ ಮಾಡುವಂಥವರು ಬೈಯೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಹೆಂಗೆ ಬೈತಾರೆ ಅಂತಂದರೆ, ಮಾತಿಗೆ ಒಂದು ಮಿತಿ ಇಲ್ಲದೆ, ನಾನೇನು ಮಾತಾಡ್ತಾ ಇದ್ದೀನಿ ಅನ್ನೋಂಥ ಜ್ಞಾನ ಇಲ್ಲದೆ ಬೈತಾರೆ. ಮತ್ತು ಯಾರನ್ನ ಬೈತಾ ಇದ್ದೀನಿ ಅನ್ನೋದನ್ನ ತಿಳ್ಕೊಳ್ಳದೆ ಬೀದಿಯಲ್ಲಿ ನಿಂತ್ಕೊಂಡು ಬೈತಾರೆ, ಹೊಡಿತಾರೆ, ಜಗಳ ಮಾಡ್ತಾರೆ. ಕ್ರಿಶ್ಚಿಯನ್ಸು, ದೇವರಾಲಯಕ್ಕೆ ಬರುವಂಥವರು, ದೇವರನ್ನ ಪ್ರೀತಿಸಿರುವಂಥವರು, ಪ್ರತಿ ವಾರ ದೇವರಾಲಯಕ್ಕೆ ಬರುವಂಥವರು ಜುಟ್ಟು ಹಿಡ್ಕೊಂಡು ಕಿತ್ತಾಡೋದನ್ನು ನೋಡಿದ್ದೀವಿ. ನೀನು ಈ ಥರ ಮನುಷ್ಯರ ಜೊತೆಲಿ ಹೋರಾಟ ಮಾಡು ಅಂತ ಹೇಳ್ತಾರ ದೇವರು? ಮನುಷ್ಯರ ಜೊತೆಲಿ ಹೋಗಿ ಅವ್ನು ಜುಟ್ಟು ಹಿಡ್ಕೊಂಡು ಅವನನ್ನು ಹೊಡಿ ಅಂತ ಹೇಳ್ತದ? ಇಲ್ಲ ಅವನನ್ನು ಬೈತಾ ಇದ್ದಾನೆ ಅಂತಂದರೆ ಅವನನ್ನು ನೀನು ಪ್ರತಿಯಾಗಿ ಬೈಯಿ ಅಂತ ಹೇಳ್ತದ? ಇಲ್ಲ. ನಾವು ಯಾವ ಥರ ಹೋರಾಟ ಮಾಡಬೇಕು ಅವ್ರ ಜೊತೆಯಲ್ಲಿ?
ಪ್ರಾರ್ಥನೆ ಮೂಲಕವಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಪ್ರಾರ್ಥನೆ ಮೂಲಕವಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಪ್ರಾರ್ಥನೆ ಮೂಲಕವಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಯಾಕಮ್ಮ ಹಂಗೆ ಬೈತಾ ಇದೆಯಾ ಅಂತಂದರೆ ಅವ್ರು ಬೈಯೋದು ಸರಿನಾ ಅಂತಾರೆ. ಏನಮ್ಮ ಇಷ್ಟು ಅಸಹ್ಯವಾಗಿ ಬೈತಾ ಇದೆಯಾ ಅಂತೇಳಿ ಒಬ್ಬ ಸಿಸ್ಟರ್ನ ಕೇಳಿದ್ರೆ ಅವ್ರು ಬೈದಿದ್ದು ನಿಮಗೆ ಕೇಳಿಸಿಲ್ವಾ ಅಂತಾರೆ. ಅವ್ರು ಬೈದಿದ್ದು ಕೇಳಿಸಿದೆ, ನಾನು ಹಿಂದೆಗಡೆ ಮಾತಾಡ್ಕೊಂಡಿರೋದು ನಿಮ್ಗೆ ಗೊತ್ತಿಲ್ವಾ ಅಂತಾರೆ. ಗೊತ್ತು, ನಿಮ್ಮ ಹಿಂದೆಗಡೆ ಮಾತಾಡ್ಕೊಂಡಿರೋದು ಸಹ ಗೊತ್ತು, ನಿಮ್ಮನ್ನು ಬೈದಿರೋದು ಗೊತ್ತು. ಅವ್ರು ನಿಮ್ಮ ಹಿಂದೆಗಡೆ ಮಾತಾಡ್ಕೊಂಡ್ರು, ನಿಮ್ಮನ್ನು ಬೈದರು ಅಂತೇಳಿ ನೀನು ಹೋಗಿ ಅವ್ರನ್ನ ಬೈದ್ಬಿಡು, ಹೊಡೆದ್ಬಿಡು ಅಂತ ಬೈಬಲಲ್ಲಿ ಎಲ್ಲೂ ಇಲ್ಲ. ನಾವೇನು ಮಾಡಬೇಕಾಗಿದೆ? ಅವ್ರಿಗಾಗಿ ಪ್ರಾರ್ಥನೆಯಲ್ಲಿ ಹೋರಾಟ ಮಾಡಬೇಕಾಗಿದೆ. ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರು ಅಂತ ತಿಳ್ಕೊಳ್ಳಿ, ನಮಗೆ ಚರ್ಚಿಗೆ ಬರೋರು ಮಾಟ ಮಂತ್ರ ಮಾಡಿಸಿದ್ರು, ಇವ್ರು ಗೊತ್ತಾಯಿತು ಪಕ್ಕದ ಮನೆಯವ್ರು ಯಾರೋ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ನಮಗೆ ಅಂತ. ಇವ್ರು ಗೊತ್ತಾದಾಗ ಇವ್ರೇನು ಮಾಡಬೇಕು? ಹಲೋ, ಅರ್ಥ ಆಗ್ತಾ ಇದೆಯಾ? ಚರ್ಚಿಗೆ ಬರ್ತಾ ಇದ್ದೀರಾ ನೀವು, ನಿಮ್ಗೆ ಯಾರೋ ಒಬ್ಬರು ಮಾಟ ಮಂತ್ರ ಮಾಡಿಸಿದ್ರು, ಏನೋ ನಿಮ್ಮ ಮನೆ ಮೇಲೆ ನಿಂಬೆ ಹಣ್ಣು ತಂದು ಹಾಕಿದ್ರು, ಅಥವಾ ಏನೋ ನೀವು ಹೋಗೋ ದಾರಿಯಲ್ಲಿ ಏನೋ ಇಟ್ಟರು ಅಂತ ಇಟ್ಕೊಳ್ಳಿ. ನೀವೇನು ಮಾಡಬೇಕು? ನೀವೇನು ಮಾಡಬೇಕು? ಏನು ಮಾಡಬೇಕು? ಆದರೆ ಏನು ಮಾಡ್ತಾ ಇದ್ದಾರೆ ಜನ? ಚರ್ಚಿಗೆ ಬರ್ತಾನೆ ಇರ್ತಾರೆ, ಚರ್ಚಿಗೆ ಬರೋದು ಬರ್ತಾನೆ ಇರ್ತಾರೆ. ಏನು ಮಾಡ್ತಾರೆ ಹೇಳಿ? ನನಗೆ ನೀನು ನಿಂಬೆಹಣ್ಣು ಹಾಕ್ಸಿದ್ಯಾ, ಯಾರು ಹಾಕ್ಸಿದಾರೆ ಅಂತ ಗೊತ್ತು ನನಗೆ ಅಂತೇಳಿ ಇವ್ರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಗಾಡಿಯಲ್ಲಿ ಹೊರಟೋಗಿರ್ತಾರೆ. ಎಲ್ಲಿಗೋಗಿರ್ತಾರೆ? ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲಿ ಹೋಗಿರ್ತಾರೆ? ಇವ್ರು ಇನ್ನೊಂದು ನಿಂಬೆಹಣ್ಣು ತಗೊಂಡು ಹೋಗಿರ್ತಾರಂತೆ. ಹಲ್ಲೆಲೂಯಾ. ಹೌದಾ? ಚರ್ಚಿಗೆ ಬರೋದು ಬರ್ತಾನೆ ಇರ್ತಾರೆ, ಪ್ರೇಯರ್ ಮಾಡೋದು ಮಾಡ್ತಾನೆ ಇರ್ತಾರೆ. ನೀನು ನನಗೆ ಮಾಟ ಮಾತ್ರ ಮಾಡಿಸಿದೆ, ನಾನು ನೀನು ಸುಮ್ಮನೆ ಬಿಡಲ್ಲ ಅಂತೇಳಿ ಇವ್ರು ಹೋಗಿ ಇನ್ನೊಂದು ಮಾಟ ಮಾತ್ರ ಮಾಡಿಸ್ಕೊಬಂದು ಅವ್ರ ಮನೆ ಮುಂದೆ ಇಟ್ಬಿಟ್ಟು ಏನು ಗೊತ್ತಿಲ್ದಿರೋ ಥರ ಬಂದುಬಿಡ್ತಾರೆ. ಇಲ್ಲ ಅಂತಂದರೆ ಇನ್ನೇನು ಮಾಡ್ತಾರೆ ಗೊತ್ತಾ? ಅವ್ರ ಮನೆ ಮುಂದೆ ಇಟ್ಟಿಲ್ಲ ಅಂತಂದರೆ ಇವ್ರ ಮನೆಗೆ ಅಷ್ಟ ದಿಗ್ಬಂಧನ ಮಾಡಿಸ್ಕೊಂಬರ್ತಾರೆ. ಹೋಗಿ ಏನು 7 ಮೂಲೆಯಲ್ಲಿ ಕಟ್ಲಿಕ್ಕೆ ಒಂದೊಂದು ತೆಂಗಿನಕಾಯಿಯನ್ನು ಮಂತ್ರಿಸ್ಕೊಂಡು ಎತ್ಕೊಂಬಂದ್ಬಿಟ್ಟು ಯಾರಿಗೂ ಗೊತ್ತಿಲ್ದಿರೋ ಥರ ಬೀರೋಲ್ ಒಂದು ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ಪಾಸ್ಟ್ರ್ ಬಂದರೆ ನೋಡ್ತಾರಲ್ಲ, ಅದಕ್ಕೆ ಬೀರೋಲ್ ಇಟ್ಕೊಂಡ್ಬಿಟ್ರೆ ನೋಡಲ್ಲ. ಆಮೇಲೆ ಬೆಡ್ರೂಮಲ್ಲಿ ಒಂದು ಕಟ್ಬಿಟ್ಟಿರ್ತಾರೆ, ಯಾಕಂದರೆ ಪಾಸ್ಟ್ರು ಬೆಡ್ರೂಮ್ ಒಳಗಡೆ ಬರಲ್ಲ, ಬಂದರೆ ಹಾಲಲ್ಲಿ ಕುತ್ಕೊಂಡು ಹೊರಟೋಗ್ತಾರೆ. ಬೆಡ್ರೂಮಲ್ಲಿ ಒಂದು ಇಟ್ಬಿಟ್ಟಿರ್ತಾರೆ, ಎಲ್ಲಾದರೂ ಅಟ್ಟದಲ್ಲಿ ಒಂದು ಕಡೆ ಇಟ್ಬಿಟ್ಟಿರ್ತಾರೆ. ಇವತ್ತು ಮನುಷ್ಯರ ಸಂಗಡ ಹೋರಾಡಬೇಕು ಅಂದರೆ ಪ್ರಾರ್ಥನೆಯಲ್ಲಿ ಹೋರಾಡದೆ ಮಾಟ ಮಂತ್ರಗಳಿಗೆ ವಿರುದ್ಧವಾಗಿ ಮಾಟ ಮಂತ್ರ, ಅವ್ರು ಬೈದರೆ ವಿರುದ್ಧವಾಗಿ ಅವರಿಗೆ ಬೈಯೋದು, ಅವ್ರು ಹೊಡೆದ್ರೆ ಅವ್ರಿಗೆ ವಿರುದ್ಧವಾಗಿ ಹೊಡೆಯೋದು. ಇವತ್ತು ಈ ರೀತಿಯಲ್ಲಿ ಕ್ರೈಸ್ತರು ಬದುಕ್ತಾ ಇದ್ದಾರೆ. ಇವತ್ತು ಕೆಲವರು ಚರ್ಚಿಗೆ ಬರಲಿಲ್ಲ. ಯಾಕೆಂತಂದರೆ ಅವರು ಬೈತಾ ಇರೋದನ್ನ ನಾನು ನೋಡಿದೆ, ಜಗಳ ಮಾಡ್ತಾ ಇದ್ದಂಥದ್ದು ಗೊತ್ತಾಯಿತು. ಅದಕ್ಕೆ ಇವತ್ತು ಚರ್ಚಿಗೆ ಬರಲಿಲ್ಲ. ಇನ್ನು ಹೋಗ್ಬೇಕು ಈ ವಾರ ಅವ್ರ ಹತ್ರ ಮಾತಾಡೋಕ್ಕೆ. ಅಮ್ಮ ಯಾಲಮ್ಮ ಚರ್ಚಿಗರಲ್ಲದ ನೀವು, ಅವಾಗ ಆಯಮ್ಮನ ತೆಗಿತಾಳೆ ರಾಗ, ಮತ್ತೆ ಅದಕ್ಕೆ ನಾನು ಹೋಗಲ್ಲ. ಒಬ್ಬ ಸಿಸ್ಟರ್ ಬಂದಿಲ್ಲ ಚರ್ಚಿಗೆ, ನಾನು ಹೋಗಲ್ಲ ಮಾತಾಡೋಕ್ಕೆ. ಯಾಕೆ ಅಂತಂದರೆ ಮಾತಾಡೋದ್ರಿಂದ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅವರಷ್ಟು ಅವರೇ ಪಶ್ಚಾತ್ತಾಪ ಪಟ್ಟು ನಾನು ಮಾಡಿದ್ದು ತಪ್ಪು, ನಾನು ಅಲ್ಲಿ ಜಗಳ ಮಾಡಿದ್ದು ತಪ್ಪು, ನಾನು ಬೈದಿದ್ದು ತಪ್ಪು ಅಂತೇಳಿ ತಪ್ಪನ್ನು ತಿದ್ದುಕೊಂಡು ಸಭೆಗೆ ಬಂದರೆ ಆಶೀರ್ವಾದಕರವಾಗಿರ್ತದೆ. ನಾನು ಹೋಗಿ ನ್ಯಾಯ ಮಾಡಿ ಅವರ ದೇವರಾಲಯಕ್ಕೆ ಕರ್ಕೊಬಂದರೆ ಅದು ಆಶೀರ್ವಾದಕರವಾಗಿರೋದಿಲ್ಲ. ಅವರ ಸಭೆಯಲ್ಲಿ ದೃಢವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನಾವು ಮನುಷ್ಯರ ಸಂಗಡ ಯಾವ ರೀತಿಯಲ್ಲಿ ಹೋರಾಡಬೇಕು? ಪ್ರಾರ್ಥನೆಯಲ್ಲಿ ನಾವು ಹೋರಾಡಬೇಕು. ಯಾರಾದರೂ ಕೆಟ್ಟದ್ದು ಮಾಡ್ತಾ ಇದ್ದಾರಾ ನಿನಗೆ? ಯಾರಾದರೂ ಹೊಡಿತಾ ಇದ್ದಾರಾ? ಯಾರಾದರೂ ಬೈತಾ ಇದ್ದಾರಾ? ಯಾರಾದರೂ ಮಾಟ ಮಂತ್ರ ಮಾಡ್ತಾ ಇದ್ದಾರಾ? ಯಾರಾದರೂ ಕೇಡನ್ನು ಮಾಡ್ತಾ ಇದ್ದಾರಾ ನಿನಗೆ? ಬೈಬಲ್ ಹೇಳುತ್ತೆ, ರೋಮಪುರಕ್ಕೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಕೊಡು, ನಿನ್ನ ವೈರಿ ಬಾಯಾರಿದ್ದರೆ ಅವನಿಗೆ ನೀರನ್ನು ಕೊಡು ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ ನಿಮಗೆ? ನಮ್ಮ ಶತ್ರುಗಳು, ನಮ್ಮ ವೈರಿಗಳು ಯಾರೇ ಆದರೂ ಮನುಷ್ಯರು, ಅವರ ಸಂಗಡ ಪ್ರಾರ್ಥನೆಯಲ್ಲಿ ಹೋರಾಟವನ್ನು ನಾವು ಮಾಡಬೇಕು. ಎರಡನೆಯದಾಗಿ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ, ರಾಜ್ಯತ್ವಗಳು ಅಧಿಕಾರಿಗಳು ಅಂದರೆ ಯಾರ ಮೇಲೆ ನಾವು ಹೋರಾಟ ಮಾಡಬೇಕಂತೆ?
ಗೌರ್ಮೆಂಟ್ ಮೇಲೆ. ಯಾರ ಮೇಲೆ? ಗೌರ್ಮೆಂಟ್ ಮೇಲೆ ಹೋರಾಡೋದು ನಮ್ಮ ಜನ್ಮ ಸಿದ್ಧ ಹಕ್ಕಲ್ವಾ, ಸ್ವತಂತ್ರ ಅಲ್ವಾ ನಮಗೆ? ಯಾರ ಗೌರ್ಮೆಂಟ್ ಏನಾದ್ರು ತಪ್ಪು ಮಾಡಿದ್ರೆ ಇವಾಗೆಲ್ಲ ಸ್ಟ್ರೈಕ್ ಮಾಡ್ತಾರೆ. ಯಾಕೆ ಸ್ಟ್ರೈಕ್ ಮಾಡ್ತಾರೆ? ನಮ್ಮದು ಪ್ರಜಾಪ್ರಭುತ್ವ ದೇಶ, ಅದಕ್ಕೆ ಇವ್ರು ಏನು ಮಾಡ್ತಾರೆ? ಸ್ಟ್ರೈಕ್ ಮಾಡ್ತಾರೆ. ಅಧಿಕಾರಿಗಳ ಮೇಲೆ ಸ್ಟ್ರೈಕ್ ಮಾಡ್ತಾರೆ. ಗೌರ್ಮೆಂಟ್ ಅಧಿಕಾರಿಗಳ ಮೇಲೆ ಸ್ಟ್ರೈಕ್ ಮಾಡ್ತಾರೆ. ಆದರೆ ಕ್ರೈಸ್ತರು ಏನು ಮಾಡಬೇಕಂತೆ? ಗೌರ್ಮೆಂಟ್ ಮೇಲೆ ಯಾವ ಥರ ಹೋರಾಟ ಮಾಡಬೇಕು? ಗೌರ್ಮೆಂಟ್ ಮೇಲೆ ಯಾವ ಥರ ಹೋರಾಟ ಮಾಡಬೇಕು? ಅಧಿಕಾರಿಗಳ ಮೇಲೆ ಯಾವ ಥರ ಹೋರಾಟ ಮಾಡಬೇಕು? ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಆಮೇನ್, ಹಲ್ಲೆಲೂಯಾ. ಗೌರ್ಮೆಂಟ್ ಇವತ್ತು ಕ್ರೈಸ್ತರಿಗೆ ವಿರುದ್ಧವಾಗಿ ನಿಂತ್ಕೊಂಡಿರ್ಬೋದು. ಕ್ರೈಸ್ತರ ವಿರುದ್ಧವಾಗಿ ಅನೇಕ ಕಾನೂನುಗಳನ್ನು ಇವತ್ತು ಜಾರಿಗೆ ತರ್ತಾ ಇರ್ಬೋದು. ಕ್ರೈಸ್ತರು ಬೆಳಿಬಾರ್ದು ಅಂತೇಳಿ, ಕ್ರೈಸ್ತರನ್ನು ತುಳಿಬೇಕು ಅಂತೇಳಿ, ಕ್ರೈಸ್ತರನ್ನು ಬಂಧಿಸಬೇಕು ಅಂತೇಳಿ, ಕ್ರೈಸ್ತರಿಗೆ ತೊಂದರೆ ಕೊಡಬೇಕು ಅಂತೇಳಿ ಅವರು ನಮ್ಮ ವಿರುದ್ಧವಾಗಿ ಅನೇಕ ಕಾನೂನುಗಳನ್ನು ರೂಪಿಸ್ತಾ ಇರ್ಬೋದು. ಆದರೆ ಆ ಕಾನೂನುಗಳ ವಿರುದ್ಧವಾಗಿ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಹೋರಾಟವನ್ನು ಮಾಡಬೇಕಾಗಿದೆ. ಹೋರಾಟವನ್ನು ಮಾಡಬೇಕಾಗಿದೆ. ಪ್ರಾರ್ಥನೆಯಲ್ಲಿ ಹೋರಾಟವನ್ನು ನಾವು ಮಾಡಬೇಕಾಗಿದೆ. ಮೂರನೆಯದಾಗಿ, ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ಹೋರಾಟವನ್ನು ಮಾಡಬೇಕಾಗಿದೆ. ಏನು ಮಾಡಬೇಕಂತೆ? ದುರಾತ್ಮಗಳ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ, ದೆವ್ವಗಳ ಮೇಲೆ, ಪಿಶಾಚಿಗಳ ಮೇಲೆ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಹಲ್ಲೆಲೂಯಾ. ನಮ್ಮ ಕಣ್ಣಿಗೆ ಕಾಣಿಸಲ್ಲ ದುರಾತ್ಮಗಳು, ಅಂಧಕಾರ ಶಕ್ತಿಗಳು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ದೆವ್ವಗಳು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂಥ ದುರಾತ್ಮಗಳ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಟವನ್ನು ನಾವು ಮಾಡಬೇಕಾಗಿದೆ. ಯಾವ ಥರ ಹೋರಾಟ ಮಾಡಬೇಕು ಅಂತೇಳಿ ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಮತ್ತು ಕೆಳಗಿನ ವಾಕ್ಯಗಳಲ್ಲಿ ಆತನು ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತಂದರೆ 14ನೇ ವಾಕ್ಯದಿಂದ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನಾವು ದುರಾತ್ಮಗಳ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ, ಮಾಟ ಮಂತ್ರಗಳ ಶಕ್ತಿಗಳ ಮೇಲೆ ಯಾವ ಥರ ಹೋರಾಟ ಮಾಡಬೇಕಂತೆ ಆವಾಗಲೇ ಪ್ರಾರ್ಥನೆಯಲ್ಲಿ ಮಾಡಬೇಕು ಅಂತ ಹೇಳಿದ್ವಿ. ಆ ಪ್ರಾರ್ಥನೆ ಆದ ನಂತರ ಮತ್ತೆ ನಾವು ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಆತನ 14ನೇ ವಾಕ್ಯದಿಂದ ಹೇಳ್ತಾನೆ. 14ನೇ ವಾಕ್ಯದಿಂದ ಓದುವಾಗ ನಾವು ಗಮನ ಇಟ್ಟು ಕೇಳೋಣ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನ ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನ ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನ ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನ ಹಿಡಿಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನ ಹಿಡಿಯಿರಿ. ಆಮೇಲೆ 18, ನೀವು ಪವಿತ್ರಾತ್ಮ ಪ್ರೇರಿತರಾಗಿ 18ನೇ ವಾಕ್ಯವನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ಪವಿತ್ರಾತ್ಮನ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಗಳಲ್ಲಿ ವಿಜ್ಞಾಪನೆಯಿಂದಲೂ ದೇವರನ್ನ ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ನಾವೇನು ಮಾಡಬೇಕಂತೆ? ಎಲ್ಲ ಸರ್ವ ಆಯುಧಗಳನ್ನು ಮೊದಲು ಧರಿಸ್ಕೋಬೇಕು. ಏನೇನು ಸರ್ವ ಆಯುಧಗಳು? ಸತ್ಯ ಎಂಬ ನಡುಕಟ್ಟನ್ನು, ಸತ್ಯ ಅನ್ನುವಂಥ ಬೆಲ್ಟನ್ನು, ನೀತಿ ಎಂಬ ವಜ್ರ ಕವಚವನ್ನು, ನೀತಿ ಅನ್ನುವಂಥ ಎದೆಗೆ ಹಾಕ್ಕೊಳ್ತಾರಲ್ಲ, ಯುದ್ಧ ಮಾಡುವಾಗ ಬಾಣ ಬಂದು ಎದೆಗೆ ತಿವಿಬಾರ್ದಂತ ಒಂದು ಕವಚ ಹಾಕ್ಕೊಳ್ತಾರೆ. ಈ ಕವಚ ಏನಾಗಿರಬೇಕು? ನೀತಿ ಅನ್ನುವಂಥ ಒಂದು ಕವಚವನ್ನು ನಾವು ಹಾಕ್ಕೊಂಡು
ಅಂದರೆ ಸತ್ಯ ಇರಬೇಕು, ನೀತಿ ಇರಬೇಕು. ಮೂರನೆಯದಾಗಿ ಸಮಾಧಾನ ಎಂಬ ಸುವಾರ್ತೆ ಸಾರುವವರಾಗಿರಬೇಕು. ಸುವಾರ್ತೆಯನ್ನು ಸಾರ್ತಾ ಸಮಾಧಾನ ಎಂಬ ಸುವಾರ್ತೆಯನ್ನು ತಿಳಿಸುವ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು, ಚಪ್ಪಲಿ ನಾವೇನು ಚಪ್ಪಲಿಯನ್ನು ಹಾಕ್ಕೊಳ್ತೀವಲ್ಲ ಆ ಥರ ಸಿದ್ಧವಾದ ಮನಸ್ಸು ಸುವಾರ್ತೆ ಸಾರಲಿಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿರುವ ಅಂಥ ಒಂದು ಚಪ್ಪಲಿಯನ್ನು ನಾವು ಹಾಕ್ಕೊಂಡು, ನಂಬಿಕೆ ಅನ್ನುವಂಥ ಗುರಾಣಿಯನ್ನು ನಾವು ಇಟ್ಕೊಂಡು, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ನಾವು ಇಟ್ಕೊಂಡು, ಪವಿತ್ರ ಆತ್ಮನು ಕೊಡುವ ವಾಕ್ಯವನ್ನು ನಾವು ಇಟ್ಕೋಬೇಕಾಗಿದೆ. ಏನೇನು ಸರ್ವಾಯುಧಗಳು? ಸತ್ಯ, ನೀತಿ, ಸಮಾಧಾನದ ವಿಷಯವಾಗಿರುವಂಥ ಸುವಾರ್ತೆ, ನಂಬಿಕೆ, ರಕ್ಷಣೆ ಎಂಬ ಶಿರಸ್ತ್ರಾಣ, ದೇವರ ವಾಕ್ಯ. ಹಲ್ಲೆಲೂಯಾ. ಈ ಅವೆಲ್ಲವನ್ನು ಧರಿಸ್ಕೊಂಡು ನಾವೇನು ಮಾಡಬೇಕಂತೆ? ಪ್ರಾರ್ಥನೆಯಲ್ಲಿ ಕುಳಿತುಕೋಬೇಕು. ಏನು ಮಾಡಬೇಕು? ಕೆಲವರಿಗೆ ಸತ್ಯ ಅನ್ನುವಂಥದ್ದು ಇರೋದಿಲ್ಲ, ನೀತಿ ಅನ್ನುವಂಥದ್ದು ಇರಲಿಲ್ಲ. ಕೆಲವರು ಸುವಾರ್ತೆ ಸಾರಲಿಕ್ಕೆ ಸಿದ್ಧವಾಗೇ ಇರೋದಿಲ್ಲ. ಕೆಲವರಿಗೆ ನಂಬಿಕೆ ಅನ್ನುವಂಥದ್ದೇ ಇರಲ್ಲ ದೇವ್ರ ಮೇಲೆ. ಇನ್ನು ಕೆಲವರಿಗೆ ರಕ್ಷಣೆನೇ ಹೊಂದ್ಕೊಂಡಿರಲ್ಲ. ಇನ್ನು ಕೆಲವರಲ್ಲಿ ದೇವರ ವಾಕ್ಯನೇ ಇರಲ್ಲ. ಇವ್ಯಾವೂ ಇಲ್ಲದಿರ ನೀನು ಪ್ರಾರ್ಥನೆಯಲ್ಲಿ ಕೂತ್ಕೊಂಡ್ರೆ ಹೋರಾಟದಲ್ಲಿ ಜಯ ಸಾಧಿಸೋದಕ್ಕಾಗೋದಿಲ್ಲ. ನಾವು ಹೋರಾಟದಲ್ಲಿ ಜಯ ಸಾಧಿಸ್ಬೇಕಂದ್ರೆ ನಮ್ಗೇನೇನಿರಬೇಕು? ಸತ್ಯ, ನೀತಿ, ಸುವಾರ್ತೆ, ನಂಬಿಕೆ, ರಕ್ಷಣೆ, ವಾಕ್ಯ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಈ ಎಲ್ಲ ಆಯುಧಗಳನ್ನು ನಾವು ಧರಿಸ್ಕೋಬೇಕು. ಧರಿಸ್ಕೊಂಡು ಪ್ರಾರ್ಥನೆಯಲ್ಲಿ ನಾವು ಕೂತ್ಕೊಂಡು ಹೋರಾಟ ಮಾಡುವಾಗ ಅಂಧಕಾರ ಶಕ್ತಿಗಳ ಮೇಲೆ, ದುರಾತ್ಮಗಳ ಮೇಲೆ ನಾವು ಜಯವನ್ನು ಸಾಧಿಸ್ತೀವಿ. ಆಮೇನ್. ಮೂರನೆಯದಾಗಿ ಅಪೊಸ್ತಲನಾದ ಪೌಲನು ಯಾವುದ್ರ ಮೇಲೆ ಹೋರಾಟ ಮಾಡ್ತಾ ಇದ್ದ ಅಂತಂದರೆ, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಒಂದು ಭಯಂಕರವಾಗಿರುವಂಥ ಕಾಯಿಲೆಯಿಂದ ಅವನು ಹೋರಾಟವನ್ನು ಮಾಡ್ತಾ ಇದ್ದ. ಒಂದು ಭಯಂಕರವಾಗಿರುವಂಥ ಕಾಯಿಲೆ. ದೇವ್ರ ಹತ್ರ ಆ ಕಾಯಿಲೆಗಾಗಿ ಆತನು 3 ಸಾರಿ ಪ್ರಾರ್ಥನೆಯನ್ನು ಮಾಡ್ತಾನಂತೆ. ದೇವರು ಹೇಳ್ತಾರೆ 3 ಸಾರಿನೂ ಸಹ ಏನಂತ ಹೇಳ್ತಾರೆ? ನನ್ನ ಕೃಪೆಯೇ ನಿನಗೆ ಸಾಕು, ಇದಕ್ಕಿಂತ ಇನ್ನೇನು ಬೇಕು ಅಂತ ದೇವರು ಆತನ ಸಂಗಡ ಮಾತಾಡ್ತಾರೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಅಪೊಸ್ತಲನಾದ ಪೌಲನು ಕಾಯಿಲೆ ಮೇಲೆ ಹೋರಾಟ ಮಾಡ್ತಾ ಇದ್ದ. ಅಪೊಸ್ತಲನಾದ ಪೌಲನು ಒಬ್ಬ ದೊಡ್ಡ ಸೇವಕನು. ಅನೇಕರಿಗೆ ಆತನು ಸುವಾರ್ತೆಯನ್ನು ಸಾರ್ತಾ ಅನೇಕರನ್ನ ದೇವರಲ್ಲಿ ಆತನು ನಡೆಸ್ತಾ ಇದ್ದಂಥ ಒಬ್ಬ ಘನವಾಗಿರುವಂಥ ಒಬ್ಬ ದೇವರ ಸೇವಕನು. ಆದರೆ ಅಂಥ ಒಬ್ಬ ಸೇವಕನಿಗೆ ಭಯಂಕರವಾಗಿರುವಂಥ ಒಂದು ಕಾಯಿಲೆ. ಅಪೊಸ್ತಲನಾದ ಪೌಲನು ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೇ ಅವನ ನೆರಳು ಎಷ್ಟೋ ಜನರ ಮೇಲೆ ಬಿದ್ದು ಸ್ವಸ್ಥತೆಯನ್ನು ಹೊಂದ್ಕೊಳ್ತಾ ಇದ್ರು. ಅಪೊಸ್ತಲನಾದ ಪೌಲನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಷ್ಟೋ ಜನ ಗುಣವನ್ನು ಹೊಂದ್ಕೊಳ್ತಾ ಇದ್ರು. ಅಂಥ ಅಪೊಸ್ತಲನಾದ ಪೌಲನಿಗೆ ಒಂದು ಭಯಂಕರವಾಗಿರುವಂಥ ಒಂದು ಕಾಯಿಲೆ ಇತ್ತು. ಆ ಕಾಯಿಲೆಗಾಗಿ ಆತನು 3 ಸಾರಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನನಗೆ ಈ ಕಾಯಿಲೆಯಿಂದ ನೀನು ಬಿಡುಗಡೆ ಕೊಡಪ್ಪ, ಈ ಕಾಯಿಲೆಯಿಂದ ನನ್ನನ್ನು ಬಿಡಿಸು ಸ್ವಾಮಿ ಅಂತೇಳಿ ಆತನು 3 ಸಾರಿ ಪ್ರಾರ್ಥನೆಯನ್ನು ಮಾಡಿದ್ರು. ಆತನಿಗೆ ಗುಣವಾಗಲಿಲ್ಲ. ಶರೀರದ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದ. ಕ್ರೈಸ್ತರಾಗಿರುವಂಥ ನಾವು ಎಷ್ಟೋ ಬಾರಿ ನಮ್ಮ ಶರೀರಗಳ ಮೇಲೆ ನಾವೇನು ಮಾಡಬೇಕಂತೆ? ಹೋರಾಟವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಶರೀರಗಳ ಮೇಲೆ ನಾವು ಹೋರಾಟ ಮಾಡಬೇಕು, ಕಾಯಿಲೆಗಳ ಮೇಲೆ ಹೋರಾಟ ಮಾಡಬೇಕು. ಇಲ್ಲ ಅಂತಂದರೆ ಆ ಕಾಯಿಲೆ ನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ಆತನಿಗಿದ್ದಂಥ ಕಾಯಿಲೆಯ ಬಗ್ಗೆ, ಆತನು ಮಾಡಿದಂಥ ಹೋರಾಟದ ಬಗ್ಗೆ ಆತನು 7ನೇ ವಾಕ್ಯದಲ್ಲಿ ಹೇಳ್ತಾನೆ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ.
ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಹಾ, ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆಮೇಲೆ ಆಮೇನ್. ಅಪೊಸ್ತಲನಾದ ಪೌಲನು ಒಂದು ಕಾಯಿಲೆಯಿಂದ ಶರೀರದಲ್ಲಿ ಆತನು ಹೋರಾಟವನ್ನ ಮಾಡ್ತಾ ಇದ್ದ. ಆಗ ದೇವರು ಹೇಳ್ತಾರೆ, ನನ್ನ ಕೃಪೆಯೇ ನಿನಗೆ ಸಾಕು. ಯೋಬನನ್ನು ನೀವು ನೋಡಿ, ಯೋಬನು ದೇವರಲ್ಲಿ ಭಯಭಕ್ತಿಯಿಂದ ಇದ್ರೂ ಸಹ ತನ್ನ ಶರೀರದಲ್ಲಿ ಭಯಂಕರವಾಗಿರುವಂಥ ಕಾಯಿಲೆಯಿಂದ ಆತನು ಹೋರಾಟವನ್ನು ಮಾಡಬೇಕಾಗಿರುತ್ತೆ, ಕಾಯಿಲೆ ವಿರುದ್ಧವಾಗಿ. ಆಗ ಆ ಕಾಯಿಲೆ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಂಥ ಯೋಬನ ಮೇಲೆ ದೇವರ ದಯೆ, ದೇವರ ಕರುಣೆ ಉಂಟಾಗಿ ಆ ಹೋರಾಟದಲ್ಲಿ ಯೋಬನು ಜಯವನ್ನು ಹೊಂದಿಕೊಳ್ತಾನೆ. ಯೋಬನಿಗೆ ಕೊನೆಯದಾಗಿ ದೇವರು ಬಿಡುಗಡೆಯನ್ನು ಕೊಟ್ಟು ಆತನ ಎಲ್ಲ ಕಾಯಿಲೆಗಳಿಂದ ದೇವರು ಯೋಬನನ್ನು ಗುಣಪಡಿಸ್ತಾರೆ. ಹಲ್ಲೆಲೂಯ. ಕಾಯಿಲೆಗಳ ಮೇಲೆ ಹೋರಾಟವನ್ನು ನಾವು ಮಾಡಬೇಕಾಗಿದೆ. ಒಂದು ಸಾರಿ ಒಂದು ಕಾಯಿಲೆ ನಮಗೆ ಬಂತು ಅಂತಂದರೆ ಆ ಕಾಯಿಲೆಯನ್ನು ದೇವರು ಮೊದಲನೇ ಸಾರಿ ಗುಣಪಡಿಸ್ತಾರೆ, ಒಂದು ಅದ್ಭುತವನ್ನು ನಮಗೆ ತೋರಿಸ್ಲಿಕ್ಕಾಗಿ, ನಿನ್ನಲ್ಲಿ ನಂಬಿಕೆಯನ್ನು ಉಂಟು ಮಾಡಲಿಕ್ಕಾಗಿ ಒಂದು ಸಾರಿ ದೇವರು ಕಾಯಿಲೆಯನ್ನು ಗುಣಪಡಿಸ್ತಾರೆ. ನೀನು ನಂಬಿದ ಮೇಲೆ 2ನೇ ಸಾರಿನೂ ನಿನಗೆ ಕಾಯಿಲೆ ಬಂತು ಅಂದರೆ ಕಾರಣ ಏನು? 2ನೇ ಸಾರಿನೂ ನಮಗೆ ಕಾಯಿಲೆ ಬಂತು ಅಂತಂದರೆ ನಾವು ತಿಳ್ಕೋಬೇಕು, ಕಾಯಿಲೆಗಿಂತ ದೇವರ ಕೃಪೆನೇ ದೊಡ್ಡದಾಗಿದೆ. ನನಗೆ ಬಂದಿರುವಂಥ ಕಾಯಿಲೆಗಿಂತ ನನ್ನ ದೇವರು ಕಲ್ವಾರಿ ಶಿಲುಬೆಯಲ್ಲಿ ನನಗೆ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೋಬೇಕಾಗಿದೆ. ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಕಾಯಿಲೆ ನಮ್ಮನ್ನು ಏನು ಮಾಡಲ್ಲ. ಕಾಯಿಲೆ ನಮ್ಮನ್ನು ಸಾಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿನ್ನ ಪ್ರಾಣ ನನ್ನ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಕೈಯಲ್ಲಿದೆ. ನಮ್ಮ ಪ್ರಾಣವನ್ನು ದೇವರು ಮರಣಕ್ಕೆ ಒಪ್ಪಿಸ್ಕೊಡೋದಿಲ್ಲ. ಯಾಕಂದರೆ ನೀನು ಈಗಾಗಲೇ ರಕ್ಷಣೆಯನ್ನು ಹೊಂದಿದ್ದೀಯಾ. ನಿನಗೆ ಕಾಯಿಲೆ ಬಂದಾಗಲೂ ಸಹ ನೀನು ದೇವರ ಕೃಪೆಗೆ ಕೃತಜ್ಞತೆ ಉಳ್ಳವನಾಗಿ, ದೇವರೇ ನಾನು ನಿನ್ನನ್ನು ನಂಬಿಟ್ಟಿದ್ದೀನಿ, ನನ್ನನ್ನು ಸಾಯಿಸ್ತೀಯೋ ಬದುಕಿಸ್ತೀಯೋ ಗೊತ್ತಿಲ್ಲ, ನನ್ನನ್ನು ಸಾಯಿಸಿದ್ರು ನಿನಗೆ ಸ್ತೋತ್ರ, ನನ್ನನ್ನು ಬದುಕಿಸಿದ್ರು ನಿನಗೆ ಸ್ತೋತ್ರ ಅಂತೇಳಿ ನಾವು ಕೊನೆಯವರೆಗೂ ಕರ್ತನಲ್ಲಿ ನಾವು ಶಾಶ್ವತವಾಗಿ ಜೀವಿಸಬೇಕಾಗಿದೆ. ಹಲ್ಲೆಲೂಯ. ಎಲ್ಲ ಹೋರಾಟಗಳಲ್ಲಿ ನಾವು ಜಯವನ್ನು ಹೊಂದ್ಕೋಬೇಕಾಗಿದೆ. ಈ ಎಲ್ಲ ಹೋರಾಟಗಳಲ್ಲಿ ನಾವು ನೋಡಿದಂಥ ಕೆಲವು ಅಂಶಗಳೇನೆಂದರೆ, ಯಾವ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡಬೇಕು? ಯೇಸು ಕ್ರಿಸ್ತನ ಸಹಾಯ ಇಟ್ಕೊಂಡು, ಯೇಸು ಕ್ರಿಸ್ತನ ಸಹಾಯವನ್ನು ತಗೊಂಡು, ಯೇಸು ಕ್ರಿಸ್ತನೊಟ್ಟಿಗೆ ಪವಿತ್ರಾತ್ಮನ ಸಹಾಯವನ್ನು ತಗೊಂಡು, ದೇವರ ವಾಕ್ಯ ಎಂಬ ಕತ್ತಿಯನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡಬೇಕು. 2ನೇದಾಗಿ ಸರ್ವ ಆಯುಧಗಳನ್ನು ಧರಿಸಿಕೊಂಡು ಯಾವಾಗಲೂ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಕುಳಿತುಕೊಂಡು ಮನುಷ್ಯರ ಸಂಗಡ, ಅಂಧಕಾರ ಶಕ್ತಿಗಳ ಸಂಗಡ, ರಾಜ್ಯತ್ವಗಳ ಸಂಗಡ, ಅಧಿಕಾರಿಗಳ ಸಂಗಡ ನಾವು ಹೋರಾಡಬೇಕು. 3ನೇದಾಗಿ ನಮ್ಮ ಶರೀರದಲ್ಲಿರುವಂಥ ಕಾಯಿಲೆಗಳಿಗಾಗಿ ನಾವು ದೇವರ ಹತ್ರ ಹೋರಾಟ ಮಾಡಿ ನಾವು ಪ್ರಾರ್ಥನೆಯನ್ನು ಮಾಡಿ ಸ್ವಸ್ಥತೆಯನ್ನು ಹೊಂದ್ಕೋಬೇಕಾಗಿದೆ. ಆಮೇನ್. ಎಲ್ಲ ಹೋರಾಟಗಳನ್ನು ನಾವು ಕರ್ತನ ಸಹಾಯದಿಂದ ಮಾಡೋಣ. ಪಾಪದ ವಿರುದ್ಧವಾಗಿ ಹೋರಾಟ ಮಾಡೋಣ, ದೇಹದ ವಿರುದ್ಧವಾಗಿ ಹೋರಾಟ ಮಾಡೋಣ, ಕಾಯಿಲೆಗಳ ವಿರುದ್ಧವಾಗಿ ಹೋರಾಟ ಮಾಡೋಣ, ಅಂಧಕಾರ ಶಕ್ತಿಗಳ ಮೇಲೆ ಹೋರಾಟ ಮಾಡೋಣ, ಕಾಯಿಲೆಗಳ ಮೇಲೆ ಹೋರಾಟ ಮಾಡೋಣ, ಪಾಪದ ಮೇಲೆ ಹೋರಾಟ ಮಾಡೋಣ, ಅಂಧಕಾರ ಶಕ್ತಿಗಳ ಮೇಲೆ ಹೋರಾಟ ಮಾಡೋಣ, ದುರಾತ್ಮಗಳ ಮೇಲೆ ಹೋರಾಟ ಮಾಡೋಣ, ಮಾಟ ಮಂತ್ರಗಳ ಮೇಲೆ ಹೋರಾಟ ಮಾಡೋಣ, ನಮ್ಮ ಶತ್ರುಗಳು ವೈರಿಗಳ ಮೇಲೆ ನಾವು ಹೋರಾಟ ಮಾಡೋಣ. ಈ ಹೋರಾಟದಲ್ಲಿ ದೇವರು ನಿಮ್ಮೆಲ್ಲರಿಗೆ ಜಯವನ್ನು ಅನುಗ್ರಹಿಸಲಿ. ಈ ಹೋರಾಟದಲ್ಲಿ ದೇವರು ನಿಮ್ಮೆಲ್ಲರ ಸಂಗಡ ಇರಲಿ. ಈ ಹೋರಾಟದಲ್ಲಿ ದೇವರು ಪವಿತ್ರ ಆತ್ಮನ ಸಹಾಯವನ್ನು ಅನುಗ್ರಹಿಸಲಿ.
ಈ ಹೋರಾಟದಲ್ಲಿ ಪಾಲ್ಗೊಳ್ಳುವಂಥವರಿಗೆ ಎಲ್ಲರಿಗೂ ದೇವರು ಸರ್ವ ಆಯುಧಗಳನ್ನು ಕೊಡಲಿ. ಈ ಹೋರಾಟ ಮಾಡುವಂಥವರು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವ ಹಾಗೆ ಪ್ರಾರ್ಥನೆ ಆತ್ಮವನ್ನು ನಮ್ಮೆಲ್ಲರಿಗೆ ದೇವರು ಕೊಡಲಿ. ಆಮೇನ್. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಮ್ಮ ಜೀವನ ಒಂದು ಹೋರಾಟವಾಗಿದೆ ಸ್ವಾಮಿ. ಈ ಹೋರಾಟದಲ್ಲಿ ಕರ್ತನೆ ನಾವು ವಿಜಯವನ್ನು ಸಾಧಿಸುವ ಹಾಗೆ ದೇವರೇ, ಯೇಸು ಕ್ರಿಸ್ತನನ್ನ ನಾವು ಜೊತೆಯಲ್ಲಿ ಇಟ್ಕೊಂಡು ಕ್ರಿಸ್ತನಲ್ಲಿ ನಾವು ಜೀವಿಸ್ತಾ ಪವಿತ್ರಾತ್ಮನ ಸಹಾಯವನ್ನು ನಾವು ಪಡ್ಕೊಂಡು ವಾಕ್ಯ ಎಂಬ ಕತ್ತಿಯನ್ನು ಹಿಡ್ಕೊಂಡು ದೇವರೇ ನಾವು ಹೋರಾಟ ಮಾಡಿ ಜಯವನ್ನು ಸಾಧಿಸುವಂತೆ ನಮಗೆ ಸಹಾಯ ಮಾಡಪ್ಪ. ಅನೇಕರು ಬಲಹೀನತೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಕಾಯಿಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಪಾಪಗಳ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ, ಮಾಟಮಂತ್ರಗಳ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ. ಸ್ವಾಮಿ, ನಮ್ಮನ್ನು ಬಲಪಡಿಸಪ್ಪ. ಈ ಹೋರಾಟದಲ್ಲಿ ನಮಗೆ ಜಯವನ್ನು ಕೊಡಪ್ಪ. ಈ ಹೋರಾಟದಲ್ಲಿ ಜಯ ಬೇಕಾಗಿರೋದ್ರಿಂದ ಜಯ ಪಡ್ಕೊಳ್ಳೋದಕ್ಕೆ ನಮ್ಮನ್ನು ಸರ್ವ ಆಯುಧಗಳಿಂದ ತುಂಬಿಸು ಕರ್ತನೆ. ಸರ್ವ ಆಯುಧಗಳಿಂದ ನಮ್ಮನ್ನು ತುಂಬಿಸು ಕರ್ತನೆ. ದೇವರೇ, ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡಪ್ಪ. ಈ ಹೋರಾಟದಲ್ಲಿ ವಿಜಯವನ್ನು ಸಾಧಿಸುವಂತೆ ನಮ್ಮನ್ನು ಆಶೀರ್ವಾದನ ಮಾಡು ಕರ್ತನೆ. ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಮರ್ಪಿಸುತ್ತಾ ಯೆಹೋವ ನಿಸ್ಸಿ ಆಗಿರುವಂಥ ನೀನು, ಜಯ ಕೊಡುವಂಥ ಕರ್ತನಾಗಿರುವಂಥ ನಿನ್ನ ಹೆಸರಿನಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. ಆಮೇನ್.